ಇವತ್ತು ನಾವು ಹೋಗ್ತೀವಮ್ಮ, ನೀವು ಇರು ಅಂದ್ರೆ ಇವತ್ತು ನಾನು ಇರಲ್ಲ. ಇನ್ಮೇಲೆ ಬಾ ಅಂದ್ರೂ ಬರಲ್ಲಮ್ಮ ತಾಯಿ. ನಾನೇ ಹೇಳ್ತಾ ಇದ್ನಲ್ಲ, ನಾನು ನಿನ್ನ ಕರೆಯೋದು ಇಲ್ಲ. ನೀನು ಬರ್ತೀನಿ ಅಂದ್ರೂ ಬೇಡ ಕಣಮ್ಮ, ನನಗೆ ಕೆಲಸ ಐತೆ ಅಲ್ಲೇ ಇರು ಅಂತೀನಿ. ಇನ್ನು ನಮ್ಗೆ ಏನಿಲ್ಲ ನೋಡು, ಹಬ್ಬಕ್ಕೆ ಒಂದಿನ ರಜೆ ಕೊಡ್ತಾರೆ, ಆಮೇಲೆ ಹೊಸ್ತಡ್ಕಿಗೆ ಒಂದಿನ ರಜಾ ಅಷ್ಟೇನೆ. ನಿಪಾಟ್ ಹೋಗ್ತಾ ಇರಬೇಕು. ಕೆಲಸ ನಮ್ದು ಅಲ್ಲೇ ಶುರುವಾಗ್ಬಿಟ್ಟೈತೆ. ಆರ್ಡ್ರ್ ಬಂದೈತಂತೆ, ಆರ್ಡ್ರ್ ಬಂದೈತೆ ಬರ್ರಿ ನಾಳೆಗೆ, ಯಾರು ಮಿಸ್ ಮಾಡಂಗಿಲ್ಲ ಅಂತ ತಾಳೆ ಎಲ್ಲ ಫೋನ್ ಹಾಕವ್ರಿ. ನಾಳೆಯಿಂದ ಹೋಗ್ತಾ ಇರ್ಬೇಕು ನಾವು ಕೆಲಸಕ್ಕೆ. ನಾನು ಬರಲ್ಲ ಹೇಳಮ್ಮ, ನೀನು ಕರೆದ್ರೂ ಬರಲ್ಲ. ನಮ್ಮ ನಕ್ಕು 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 ಸಾಕಾಗೈತಿ ವಾರದಿಂದಲೂ. ನಾನು ನೀನು ಒಂಥರ ಇವಾಗ ಕ್ಲೋಸ್ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದೀವಿ ಕಣಮ್ಮ. ಅದು ಯಾಕಾಗ ಗೊತ್ತಿಲ್ಲ, ತುಂಬ ಈ ವಾರದಿಂದ ಜೊತೆಗಿದ್ದು ಇದ್ದು ಒಂಥರ ಕ್ಲೋಸ್ ಫ್ರೆಂಡ್ ಆದಂಗೆ ಆಗ್ಬಿಟ್ಟಿದ್ದೀವಿ. ಫ್ರೆಂಡ್ಸ್ ಇದ್ದಂಗೆ, ತಾಯಿ ಮಗಳು ಅನ್ನಂಗೆ ಇಲ್ಲ ನಾವಿಬ್ರು. ಅಕ್ಕ ತಂಗಿ ಅವರು ಫ್ರೆಂಡ್ಸ್ ಇದ್ದಂಗೆ ಇದ್ದೀವಿ. ಏನಾದರೂ ಅನ್ಕ, ಅಕ್ಕ ತಂಗಿ ಆದ್ರೂ ಅನ್ಕ, ತಾಯಿ ಮಗಳಾದ್ರೂ ಅನ್ಕ, ಫ್ರೆಂಡ್ಸ್ ಅಂತ ಆದ್ರೂ ಅನ್ಕ, ಏನು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಯಾರನ್ನ ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿದ್ರೆ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೋದು, ಖುಷಿ ಖುಷಿಯಾಗಿ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಹೆಂಗೆ ಬೇಕಾದರೂ ಇರ್ಬೋದು. ನಾನಂತೂ ಅದೆಲ್ಲ ಏನು ನಿನ್ನಿಂದ ಏನು ಒಂಥರ ಮನ್ಸಿಗೆ ನೋವಾಗಿತ್ತ, ಅದನ್ನೆಲ್ಲ ಮರ್ತುಬಿಟ್ಟೆ. ಅಷ್ಟು ಖುಷಿ ಆಗ್ಬಿಡ್ತು ವಾರದಿಂದ ಜೊತೆ. ಅಮ್ಮ ಇವ ಹಪ್ಳ ಸಂಡಿಗೆ ಮಾಡ್ಬೇಕಾದ್ರಂತೂ ನಾನು ನಕ್ಕು ನಕ್ಕು ಸಾಕಾಯ್ತು. ಇನ್ಮೇಲಿಂದ ನಾನು ಬರ್ತೀನಿ ಅಂದ್ರೂ ಬೇಡ ಅಂತೀನಿ ನೀನು. ಇನ್ನು 2 ತಿಂಗಳು ಬಿಟ್ಟು ನೋಡಕ್ಕೆ ಬರ್ತೀನಿ. ನಾ ಬರೋದಿಲ್ಲ ನೀನು ನೋಡೋಕ್ಕೆ ಇನ್ಮೇಲಿಂದ. ಬಾರಮ್ಮ ಅಂತ ಅಂದ್ರೂ ಬರೋದ, ಏನೋ ವಿಡಿಯೋ ಕಾಲ್ ಮಾತಾಡಿದರೆ ಒಂದು ಹೋಯ್ತು ಅಷ್ಟೇ. ಏನು ಯಾವಾಗ್ಲೂ ನೀವಿಬ್ರು ಮಾತಾಡ್ಕೊಂಡು ನಗೋದೇ ಆಯಿತು. ಹ್ಞೂ ಮಮ್ಮ, ಇವರಿಬ್ರು ಇವಾಗ ಫ್ರೆಂಡ್ ಆದಂಗೆ ಆಗ್ಬಿಟ್ಟವ್ರಿ ಇಬ್ರು. ಏನು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಟ್ಟವ್ರಿ. ತಾಯಿ ಮಗಳಮ್ಮಂಗೆ ಇಲ್ಲ, ಎಲ್ಲ ಫ್ರೆಂಡ್ ಆಗ್ಯಾವ್ರಿ. ಯಾಕೆ ನಿಮ್ಮಿಬ್ರಿಗೂ ಹೊಟ್ಟೆ ಊರಿನಾ? ಅಳಿಯಂಗೋನು ಮಾವನಿಗೋನು ಹೊಟ್ಟೆ ಉರಿ ಯಾತಕ್ಕಿಲ್ಲ, ನಮ್ಗೇನು ಹೊಟ್ಟೆ ಉರಿ ಇಲ್ಲ ಏನಿಲ್ಲ. ಅಲ್ಲ ಹೇಳಿದ್ದು ಏನು ನಗಾಡ್ತಿರಲ್ಲ ಅದಕ್ಕೆ. ನೀವಿಬ್ರು ಅಂಥದ್ದು ಮಾಡ್ತೀರಪ್ಪ. ಅವ ಹಪ್ಳ ಒತ್ತು ಅಂತ ಬಿಟ್ರೆ ಅಪ್ಪ ನಿನ್ನ ಹಂಗೆ ಒತ್ತದು. ನಾವು ಹಪ್ಳ ನನಗೆ ನೆನೆಸ್ಕೊಬಿಟ್ರೆ ನಗು ಬತ್ತೈತೆ. ಇಡಿಡ್ದಪ್ಪ ಕಡುಬು ಮಾಡ್ದಂಗೆ ಮಾಡಿದ್ಯಲ್ಲಪ್ಪ ಹಪ್ಳನ. ಮಾಮ ಎಷ್ಟು ಚೆನ್ನಾಗಿ ಗೊತ್ತೈತೆ ಹಪ್ಳ. ನಿಜವಾಗ್ಲು ಭಾಳ ಚೆನ್ನಾಗಿ ಗೊತ್ತೈತೆ. ಬೇಡಪ್ಪ, ನೀನು ಒತ್ತಿರೋದು ನೋಡಿದೀವಿ. ಹೊರಡ್ಬೇಕಮ್ಮ ಊರಿಗೆ, ರೆಡಿ ಆಗ್ಬಿಡು, ಬೇಗ ಹೋಗ್ಬಿಡಣ ಅಂತ ಅಂಬರತ್ತು. ಇವಾಗ ಹೋಗಿ ನಿಮ್ಮ ಮಾಮ ಊಟ ಮಾಡ್ಕೊಂಡು ಹೊರಟ್ಬಿಡ್ರಿ. ಇನ್ನಿಪ್ಪಟ್ಟು ಬರೋಕೆ ಹೋಗ್ಬೇಡ್ರಿ. ನಾವು ಕರೆಯೋದು ಇಲ್ಲ, ನೀವು ಬರೋದು ಬೇಡ. ನಾವು ಬರಲ್ಲ ಇನ್ಮೇಲಿಂದ. ಬೋತ್ಕಿಪಟ್ಟು ನಾವು ಕೆಲ್ಸಕ್ಕೆ ಹೋಗ್ತೀವಿ. ವಾರೆಲ್ಲ 15 ದಿನ ಎಲ್ಲ ರಜೆ ತಗೊಂಡ್ವಿ. ವಾರ 15 ದಿನದಿಂದ ಮಂತಾಗಿದ್ವಿ. ಇನ್ನಿಪ್ಪಟ್ಟು ನೀವು ಕರೆದ್ರೂ ಬರಲ್ಲ, ಬರ್ತೀವಿ ಅಂದ್ರೂ ಬೇಡ ಅಲ್ಲೇ ಇರ್ರಿ ಅಂದ್ಬಿಡ್ತೀವಿ. ಏನು ಮಾಡೋಣ. ಇಷ್ಟು ದಿವಸ ಅಂತನೂ ಏನಾನ ಫ್ರೀ ಆಗಿದ್ವಿ, ಬರ್ರಿ ಮಗಳು ಅಳಿಯ ಬಂದ್ರೆ ಸಾಕು ಅಮ್ಮಂಗಾಗೋದು, ಬರ್ರಿ ಅಂತ ಫೋನ್ ಮಾಡ್ತಿದ್ವಿ. ಇಪ್ಪಟ್ಟು ಫೋನ್ ಮಾಡಲ್ಲಪ್ಪ. ನಾವು ಇಪ್ಪಟ್ಟು ಬರಲ್ಲ ಅಂತ ಹೇಳಿಲ್ಲ ನಮ್ಮ. ನಾನು ಕೆಲ್ಸಕ್ಕೆ ಹೋಗ್ತೀವಿ, ನಾವು ಬರಲ್ಲ ಬಿಡು. ಅಲ್ಲೇನಪ್ಪ ಮಾವು, ನೀವು ಕರೆದ್ರೂ ಬರಲ್ಲ ಅಂತ ನಾನು. ನಿಮ್ಮ ಅಪ್ಪಗೆ ಫೋನ್ ಮಾಡಪ್ಪ, ಬರುತ್ತೆ ಊಟ ಮಾಡ್ಕೊಂಡು ಹೋಗುತ್ತೆ. ಯಾವತ್ತೂ ಬಂದಿಲ್ಲ ಏನಿಲ್ಲ ಮನೆಗೆ. ಮಾಡಿದ್ನಪ್ಪ ಬಾ ಅಂತ. ಇವತ್ತು ಯಾತ ಕೂತ್ಕೈತಂತೆ ಅಲ್ಲಿ. ಇವತ್ತು ಏನೋ ಕೂಲಿಯರ್ ಬಂದವ್ರು ಕಣಪ್ಪ, ಇಲ್ಲಿ ಇರಲೇಬೇಕು, ತೊಟ್ಟು ಸಾರಿ ತಗೊಂಬರ್ರಿ, ಇನ್ನೇನು ಯಾವಾಗ ನಾವು ಹೋಗ್ತೀನಿ ಅಂತಂತು. ನಾವು ಅಪ್ಪ ಬರೋಲ್ಲ, ಒಂದೊಂದಿಟ್ಟು ಸಾರಿ ತಗೊಂಡೋಗ್ತೀವಿ ಬಿಡಮ್ಮ. ಮತ್ತೆ ಏನು ಮಾಡೋಕ್ಕಾಗುತ್ತೆ. ನೇನು ತಗೊಬತ್ತೀಯಪ್ಪ, ಯಾವ ಮಟನ್ ಬೇಡ, ಯಾತು ಬೇಡ, ತಿನ್ನೇನು ಅಪ್ಪ ಏನು ಬರೋಲ್ಲ ಅಂತಲ್ಲ. ನೀ ಯಾವ ಮಟನ್ ಬೇಡ, ಏನು ಬೇಡ, ಬಿಡತ್ಲಾಗ ಹೋಗ್ಲಿ. ಸರಿ ಹಂಗಾರೆ ಬಿಡಪ್ಪ ಅತ್ತ. ನೇ ಮಾಡೋಕ್ಕಾಗುತ್ತೆ ಅಣ್ಣಯ್ಯ. ಯಾವಾಗನ ಬರಲಿ, ಅದು ಯಾವಾಗ ಬರ್ಬೇಕು ಅನ್ಸುತ್ತೆ ಆವಾಗಲೇ ಬರಲೇಳು. ನಾವು ಹೇಳ್ಬಲ್ಲ ಅಂತ ಮಾಡಿದ್ರು ಅಣ್ಣ ಹಂಗೇನೆ. ಪಾಪ ಯಾತ ಬದುಕಿರುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ಇನ್ನೇನು ನಾವಿಪ್ಪಟ್ಟು ಕರಿಯಕ್ಕೆ ಹೋಗಲ್ಲ, ನಾವು ಬದುಕಿಗೆ ಹೋಗ್ತಾ ಇರೋದೇ ಕೆಲಸ ಅಂತ ಇಪ್ಪಟ್ಟು. ನಮ್ಮ ಅಪ್ಪ ನಮ್ಮ ಏನಪ್ಪ ಇರ್ರಿ ಅಂದ್ರೂ ಇರಲ್ಲ. ನಾನು ನೋಡೋಕ್ಕೆ ಬರಲಿಲ್ಲ ಅಂತ ಮುಂಚ್ಕೋಬೇಕು. ನಮ್ಮ ಸ್ವಾತಿ ಮುಂಚ್ಕೋಬೇಕು. ನಾವು ಹಂಗೆ ಹೋಗ್ಬಿಡ್ತೀವಿ. ಅಮ್ಮನ ಒಂದು 2 ದಿನ ಕರ್ಕೊಂಡು ಹೋಗ್ರಿ, ಅಮ್ಮನೂ ಅಪ್ಪನೂ ಹೋಗ್ರಿ. ಅಮ್ಮ ಅಪ್ಪ ಒಂದು 2 ದಿನ ಹೋಗಿ ಸ್ವಾತಿರೂರಾಗಿದ್ದು ಬರ್ರಿ. ನಾನೇ ಕರೆಯೋಣ ಅಂತಿದ್ದೆ. ಬರೋಣ ಇವಾಗ ಅಜ್ಜಿ ತಾತನ 1 2 ದಿನ ಕರ್ಕೊಂಡು ಹೋಗೋಣ ಅಂತ. ಬಾರ ಅಜ್ಜಿ ಹೋಗೋಣ, ನಮ್ಮೂರ 1 2 ದಿನ ಇದ್ದು ಬರುವಂತೆ. ಆಗಲ್ಲ ಸುಮ್ಮನೆ ಮಟ್ಟು ವಯಸ್ಸಾದ್ಮೇಲೆ ಆಗಲ್ಲ ನಮಗೆಲ್ಲನ ಇರಾಕಿ. ನಮ್ಗೊಟ್ಟು ಇದ್ದಿತ್ತಾಗಿದ್ದು ರೆಡಿ ಆಗ್ಬಿಟ್ಟೈತೆ. ನಾಳೆ ಇರೋಕ್ಕಾಗಲ್ಲ ಕಣಮ್ಮ, ಇರಕ್ಕೆ ಸರ್ ಬರೋಲ್ಲ ನಮಗೆ. ಹೋಗ್ಬೇಕು ಅದಕ್ಕೇನೆ. ಈಗ ಇನ್ನು ಯಾವಾಗ ನಾವು ಬತ್ತಿ ಸುಮ್ಕಿರು. ಇನ್ನೊಂದು 2 ದಿನ ಬಿಡ್ಕೊಂಡು ಯಾವಾಗ ಹೋಗ್ತೀಯತ್ತೆ, ಹೋಗಕ್ಕಿಲ್ವಿ. ಹೋಗಿ ಅತ್ಲಾಗೆ 1 2 ದಿನ ಇದ್ದು ಬರ್ಬೋದಾಗಿತ್ತು. ಅವಳು ಇನ್ನು ಕೆಲ್ಸಕ್ಕೆ ಹೋಗ್ತಾಳೇನ, ಬಿಡು ಯಾವಾಗ ನಾವು ಹೋಗಿ ಬಂತಿಲ್ಲ ಅಂದರೆ ಅಪ್ಪ ಇರುತ್ತೆ, ನಾನು ಇರ್ತೀನಿ, ಇಬ್ಬರು ಅಲ್ಲೇ ಕೆಲಸ ಮಾಡ್ತೀವಲ್ಲ ಅಪ್ಪನೂ ನಾನು. ಇರ್ಬೋದಾಗಿತ್ತು. ಏನು ಅಲ್ಲೇನು ಚೌಡಕ್ಕೆ ಬರೋದು ಏನು ಬೇಜಾರಾಗ್ತಿರ್ಲಿಲ್ಲ. ಇಲ್ಲ ಯಾವಾಗ ಹಿಂಗೆ ಬಂದು ನಾನು ನಿಮ್ಮ ಅಜ್ಜ ಇಬ್ಬರಾಳು ಬತ್ತಿ ಸುಮ್ಕಿರಮ್ಮ. ಬಂದು ಒಂದಿನ ಮಾತಾಡಿಸ್ಕೊಂಡು ಬಂದುಬಿಡ್ತೀವಿ. ಆತ ಮಾತಾಡ್ತಿದ್ರಿ
ಆತಿಲ್ಲ, ಸುಮ್ಮನೆ ಹಿಂಗೆ ತಮಾಷೆ ಮಾಡ್ತಿದ್ವಿ. ನಿಪ್ಪಟ್ಟು ಯಾವತ್ತು ಕರೆಯಲ್ಲ, ನಿಪ್ಪಟ್ಟು ಅವ್ರ ಮನೆಗೆ ಅಷ್ಟೇನೆ ಬಿಡ್ನ ಮುಗೀತು. ನಾವು ಕೆಲ್ಸಕ್ಕೆ ಹೋಗ್ತೀವಂತ ನಾನು ಬರಲ್ಲ ಕಣಮ್ಮ, ನೀವು ಕರೆದ್ರು ಬರಲ್ಲ ಅಂತ ಅವಳು. ಹಿಂಗೆ ಸುಮ್ಮನೆ ತಮಾಷೆ ಮಾಡ್ತಿದ್ವಿ ಕಣತೆ. ಆಯ್ತಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕ ಹೋಗಿ ಮಟನ್ ತಗೊಂಬತ್ತೀನಿ. ಅಮ್ಮ ಇಲ್ಲೇ ಊಟ ಮಾಡಿರಂತ ಅಪ್ಪಯ್ಯನು ನೀನು ಇವತ್ತು ಅಪ್ಪಯ್ಯಗೂ ಹೇಳು. ಸರಿಯಪ್ಪ ಆಯ್ತು ಹೇಳು. ಮತ್ತೆ ಭಾರತಿ ನೀನೇ ಮಟನ್ ಸಾರು ಚೆನ್ನಾಗಿ ಮಾಡ್ತೀಯ, ಎಲ್ಲ ಹೊಂದಿಸ್ಕೊಡ್ತೀವಿ, ನೀನೇ ಮಾಡುವಂತೆ. ನೀವು ಮಾಡಿ ನೀವೇ ದಾನ ಮಾಡ್ತೀರ ಕಣತೆ. ನೀನು ಬೋಲ್ ಚೆನ್ನಾಗಿ ಮಾಡ್ತೀಯ, ಹಳೆಕಾಯಿ ರುಚಿನೇ ಚಂದ. ಭಾರತಿ ನೀನೇ ಮಾಡು, ಬೋಲ್ ಚೆನ್ನಾಗಿ ಮಾಡ್ತೀಯ ನೀನು ಮಟನ್ ಸಾರ. ನನಗೆ ಭಾಳ ಇಷ್ಟ ಆಗುತ್ತೆ ನೀನು ಮಾಡೋ ಅಂಥ ಮಟನ್ ಸಾರು. ನೀನು ಅಲ್ಲೇ ಹಳೆಕಾಯಲ್ಲ ಒಂಥರ ಹಳಬ್ರ ಕೈಯಾಗೆ ಹಳೆಕಾಯಿ ಸಾರೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಭಾಳ ಇಷ್ಟ ಆಗುತ್ತೆ. ಭಾರತಿ ಬೆಳ್ಳುಳ್ಳಿ ಅದು ಸುಲ್ಕೊಡ್ತೀವಿ, ಮಾಡು ನಡಿಯ. ಮತ್ತು ಸುಲ್ಕೊಡ್ರಿ ಮಾಡೋಣ ನಡೀರಿ. ಕುಕ್ಕಣೆಲ್ಲ ಬೆಳ್ಳುಳ್ಳಿ ಸುಲಿಯನ್ ಬರೀ ಕುಕ್ಕಣೆಲ್ಲ ಮಾತಾಡ್ಕೊಂಡು ಬೆಳ್ಳುಳ್ಳಿ ಸುಲಿಯಾನ ಇವತ್ತು ಲಾಸ್ಟು ಸಾತಿ. ಏನಿದ್ರು ನಿಮ್ಮ ಅಜ್ಜಿ ತಾವು ಎಲ್ಲ ಮಾತಾಡ್ಬಿಡು. ಇನ್ನು 2-3 ತಿಂಗಳಿತ್ಲ ತವ್ರ ಮನೆ ಕಡೆಗೆ ತಿರುಗ್ಬೇಡ, ಇನ್ನೆಲ್ಲೂ ಬರಬೇಡ. ಬರ್ಲಿಲ್ಲ ಬಿಡು, ಅದಕ್ಕೆ ಏನಂತ ಹಿಂಗೆ ಬಂದು ಹೋಗಕ್ಕೇನು, ಯಾವಾಗಾದ್ರೂ ಬರ್ಬೋದು. ಏನು ತವ್ರ ಮನೆಗೇನು ಬರಬೇಡ ಅಂತಂದ್ರೆ. ರೀತಮ್ಮ ಅಮ್ಮಣೆ ಬಾರಮ್ಮಿಲೆ, ಎಲ್ಗ ಹೋಗ್ತಾ ಇದ್ದಾಳೇನು ರೀತಮ್ಮ, ಬಾ ಇಲ್ಲೇ. ಏನು ದೊಡಮ್ಮ ಎಲ್ಗೋಗಿದ್ದಮ್ಮ? ನೀರು ಹಾಕಕ್ಕೆ ಹೋಗಿದ್ದೆ ಕಂಡಡಮ್ಮ, ಮನೆಗೆ ನೀರು ಹಾಕ್ಬರೋಣ, ಬಿಸಿಲು ಜಾಸ್ತಿ ಎಲ್ಲ ಇವಾಗ ಸಖತ್ತು ಗೋಡೆ ಎಲ್ಲ ಎದ್ದೈತೆ. ಅದಕ್ಕೆ ನೀರು ಹಾಕ್ರಿ ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು ಅಂತ ಹೇಳೋಗಿದ್ರು. ಅದಕ್ಕೆ ನೀರು ಹಾಕ್ಬರೋಣ ಅಂತ ಹೋಗಿದ್ದೆ. ಯಾಕೆ ದೊಡಮ್ಮ? ಯಾಕಿಲ್ಲ, ಬೇಜಾರಾಗೋದು. ನಾನು ಅದಕ್ಕೇನೆ ಕಾರ್ದೆ ಮಾತಾಡೋಣ ಒಂದು ಸಣ್ಣನ ಅಂತ. ಅಲ್ಲ ಗೊಂಬೆಲಮ್ಮನ ಮಗಳು ಬಂದೇ ಇಲ್ವಲ್ಲ, ಯೋಸೊಂದು ದಿನ ಆಯ್ತು ಊರಿಗೋಗಿ. ಅವರು ಬರಲ್ಲಂತೆ, ಅವರು ದೊಡ್ಡ ಕೆಲಸದಾಗಿದೆ. ಇಬ್ಬರು ಡಾಕ್ಟ್ರ್ ಆಗಿರೋದ್ರಿಂದ ಅವರೆಲ್ಲ ಟೌನ್ ಸೇರೋದ್ರಿಂದ ಇವರು ಅಲ್ಲಿಗೆ ಹೋಗ್ತಾರೆ ಅನಿಸುತ್ತೆ. ನಾವು ಈಗ ಅಲ್ಲಿಗೆ ಹೋಗ್ತೀವಿ ಕುರಿ ಮಾರಾಕಿ ಅಂತ ಹೇಳ್ತಾ ಇದ್ಲು. ಬರ್ತಾ ಇದ್ದಾಳೆ, ಅದೇ ನೆನಪು ಮಾತಾಡೋಕ್ಕೆ ನಾನು ಬರ್ತಾ ಇದ್ದಾಳೇನ. ಬಾರಮ್ಮ ಗೊಂಬೆಲಮ್ಮ, ಅಮ್ಮಣಿ ಬಾ ಇಲ್ಲಿ. ಎಣ್ಣೆ ಸಹ ಗಮ್ತಿದ್ಲು, ತಡಿ ಕೇಳೋಣದಿಲ್ಲ ಏನಂತ. ಬಾರಮ್ಮ ಎಲ್ಗೆ ಹೋಗ್ತಿದ್ದೆ? ಏನಿಲ್ಲ, ನಿಮ್ಮ ತಕ್ಕೆ ಬಂದೆ. ದಡಮ್ಮಯ್ಯನು ಮಾತಾಡ್ಸ್ಕೊಂಡು ಹೋಗೋಣಂತ. ನಾವು ಬೆಂಗ್ಳೂರು ಸೇರ್ತೀವಿ, ಬೆಂಗ್ಳೂರು ಸೆಟ್ಲ್ ಆಗ್ಬಿಡ್ತೀವಿ. ನಮ್ಮ ಯತ್ನ ನಾನು ಎಲ್ಲಾನು. ಬೇಡ ಸುಮ್ಮನಿರಿ, ಇನ್ನು ದಿನ ಯಾಕೆ ಹೋಗ್ತೀವಿ, ಸುಮ್ಮನಿಲ್ಲ ಮಾಡ್ಕೊಂಡು ಉಣ್ರಿ. ಯಾಕ ದೊಡ್ಡಮ್ಮ ಹೇಳ್ತಾ ಇರೋದು ಸರಿಯಾಗೈತೆ. ಯಾಕಂದರೆ ಇವತ್ತು ನಿನ್ನ ಕೈಕಾಲು ದಿಂಗಿದೆ, ಹೋಗಿ ಅವ್ರ ತಗಿರೋದಕ್ಕೆ ನಾನು ಸುಮ್ಮನೆ ನಿನಗೆ ಇಲ್ಲಿ ಹೆಂಗೆ ಬೇಕಂಗಿರೋದು ಆಸೆ ಅಲ್ಲ ಅಂತ ದೊಡ್ಡಮ್ಮ ಹೇಳ್ತಿರೋದು. ಮೊದಲೇ ಒಟ್ಟು ಒಬ್ರು ಮನೆಯಾಗಿರೋದು ಬೋಲ್ತಲ್ಲ ನಾವು ಕಣಮ್ಮ. ಅವ್ರ ಮನೆಗೆ ಅವ್ರ ಅತ್ತೆ ಅವ್ರ ಮಾಮ ಎಲ್ಲ ಇದ್ದಾರೆ ಅಂತ ಅಂತೀಯ, ಅವ್ರ ಅತ್ತೆದೊಂದು ಬೋಲ್ತಲ್ಲ ನಾವು ಅಂತೀಯ. ಅದಕ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯ? ಅಲ್ಗೆ ಹೋಗಿ ಕೇಳಲ್ಲ ನಮ್ಮಮ್ಮಣಿ. ಅಮ್ಮ ಬರ್ರಿ ಎಲ್ಲ ಹಾಕಿದ್ದೀವಿ, ಕುರಿ ಎಲ್ಲ ಮಾರಿಸಿದಾಳೆ ಯಾರಪ್ಪ ಇಂತಾಗೆ. ಬಾರಪ್ಪ ಸರ್ ಹೋಗೋಣ ಬರ್ರಿ ಅಂತ ಏನು ತಲೆ ತಿಂತಾಳೆ. ಬರಬೇಕು ಅಂತ. ಅದಕ್ಕೆ ನಾವು ಹೋಗೋಣ, ನಮಗೂ ಹೋಗೋಕೆ ಇಷ್ಟ ಇಲ್ಲ. ಹಳ್ಳಿಯಾಗಿರೋನತ್ತ ಅಂತ ಕುರಿ ಎಲ್ಲ ಮಾರಾಕತ್ತ ಸುಮ್ಮನೆಯಾಗ ಆರಾಮಾಗಿ ಮಾಡ್ಕೊಂಡು ಉಣ್ಕೊಂಡು ಇಲ್ಲೇ ಇರೋಣ ಅಂತ ನಾವಿದ್ವಿ. ಅವಳೇನು ಬಾ ಅಂತಾಳೆ. ಬೇಡ ಹೋಗ್ಬೇಡ್ರಿ ಇನ್ನೂ ಹೋಗ್ಬೇಡ್ರಿ, ಕೈ ಕಾಲು ಬಿಡಪ್ಪ, ಸೆನಕ್ಕಿಲ್ಲ ಅಂಬಕ್ಕೆ ಆರೋಗ್ಯ. ಇವಾಗ ಸೆನಕ್ಕೆ ಒಯ್ದಿರ ಮಾಡ್ಕೊಂಡು ಉಣ್ಕೊಂಡು ಅವನು ಸೆನಕೈದಂಗೆ ಗೋಯಿಂದ ಅವ್ನು ನೋಡ್ಕೊಂಡು ಸುಮ್ಮನೆ ನೀನು ಸೆನಕ್ಕಿರೋದು ನೋಡಮ್ಮ ಗೊಂಬೆಲಮ್ಮ. ಸುಮ್ಮನೆ ಊಟ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಬೇಡ ಹೋಗ್ಬೇಡ, ಅಲ್ಲಿರೋಕ್ಕಾಗಲ್ಲ. ಏನಿಬ್ರು ಬಂದಿದ್ರು ಮಾರಕ್ಕೆ ಅಲ್ಲಿಗೆ ಬರ್ರಿ, ಮನೇನು ಎಲ್ಲ ಮಾರ್ರಿ, ಇಲ್ಲ ಆತ ಇಕ್ಕೆ ಬೇಡ್ರಿ ಅಂತಾರೆ. ಬೇಡ ನೋಡು, ಹಂಗೆ ಮಾತ್ರ ಮಾಡಬೇಡ ನೀನು. ಮನೇನೂ ಇರಲಿ, ಬೇಕಾದ್ರೆ ಹೋಗ್ತೀಯ 1-2 ದಿನ ಇದ್ದು ಬಾ, ಅಲ್ಗೂ ಇಲ್ಗೂ ಓಡಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗೋದಂತ ಆಗ್ಬಿಡಲ್ಲ, ಮಾರ್ಕೊಳ್ಳೋಂತ ಹೋಗ್ಬೇಡ. 4 ಕುರಿ ಮರಿ ಇಕ್ಕ ಇವಾಗ ಅಲ್ಲೇ ನಿನ್ನ ಮಾಮ್ಗೆ ಮಾಮ್ಗೆ ಅಲ್ಲೇ ರೂಢಿ ಆಗೈತೆ. ಅದಕ್ಕೆ ನೀವು 4 ಕುರಿ ಅದು ಇಕ್ಕೊಂಡ್ರೆ ಹೆಂಗ ಇಲ್ಲೇ ಆದರೂ ಅಡ್ಡಾಡಿಸ್ಕೊಂಡು ಇರುತ್ತೀನಿ, ಏನು ಬದುಕಿರಲ್ವಲ್ಲ, ಹೆಂಗ ಇಲ್ಲೇ ಆದರೂ ಇರುತ್ತೆ ಅಡ್ಡಾಡಿಸ್ಕೊಂಡು. ಇಲ್ಲ ಅಂದರೆ ಎಲ್ಲ ಮಾರಕ್ಕೆ ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ಊರಾಗಿರೋದು ಕಲೀರಿ. ಬೇಡ ಹೋಗ್ಬೇಡ್ರಿ. ನಾನು ಅದನ್ನೇ ದಡಮ್ಮ ಅಂತ ಮಾತಾಡೋಣ ಅಂತಲೂ ಬಂದೆ. ದಡಮ್ಮ ಹಿಂಗೆ ಅಂತಿದ್ರು, ನೋಡು ಏನು ಎತ್ತ ಅಂತ ಕೇಳು ಅಂತ ನಾನು ಅದು ಕೇಳೋಣ ಅಂತ ಬಂದೆ. ಬೇಡ ಕಣಮ್ಮ ಹೋಗ್ಬೇಡ್ರಿ, ಇನ್ನೊಂದು 2 ದಿನ ಸುಮ್ಮನೆ ಹೋಗಿ ಏನು ನೋಡಪ್ಪ, ಇವಾಗಲೇ ಅಲ್ಲೇ ಬಂದು ಅವ್ರ ಅತ್ತೆ ಮೊದಲೇ ಸಿಡಿಮಿಡಿ ಅಂತಾಳು ಅಂತ ನಾನು ನೋಡಿದ್ನ. ಅವ್ರ ಅತ್ತೆನ ಮದುವೆಗೆಲ್ಲನ ನೋಡಿದ್ದಿ. ಅತ್ತೆ ಅಯ್ಯಪ್ಪ ಅವಳು ಬೋಲು ಇದ್ರು ಅಂತಾಳು. ಅಯ್ಯಪ್ಪ ಒಂದಿಟ್ಟು ಎಲ್ಲಡ್ಕೆ ಕೊಡೋಕೆ ಇನ್ನು ಮುಂದೆ ನೋಡೋಣಮ್ಮ ಮದುವೆಗೆ ಅಂತಾಳು. ಬೋಲ್ ಸೂಕ್ಷ್ಮ ಹೇಳು ಅವ್ರ ಅತ್ತಿ, ಸಮಸಲ್ಲ ಅಂತ ಅರ್ಥಗೆ ಕಾಪ್ರ ಮಾಡೋದು ಬೋಲ್ ಕಷ್ಟ. ನೀವು ಹೋಗಲ್ಲಿರೋದು ಅವಳನ್ನು ಮಾತಾಡೋದು ಬೇಜಾರದಂಗೆ ಆಗುತ್ತೆ. ಏನು ಇವಾಗಲೇ ಹೋಗೋ ಅಂಥದ್ದೇನಿಲ್ಲ. ನೀವು ಇನ್ನೂ ಕೈ ಕಾಲು ದಿಂಬಿದಾವಲ್ಲ, ಇನ್ನು ಹೋಗ್ಬೇಡ್ರಿ. ಸುಮ್ಮನೆ ಯಾಕೆ ಒಂದು ಮಾತು ಹೊರ್ತಾಗ ಯಾಕೆ ಕೊಟ್ಟು ನಿಷ್ಠೂರು ಹೊತ್ಕೊಂಬೋದು. ಮಾಡ್ಕೊಂಡು ಉಣ್ಕೊಂಡು ನಿಮ್ದಾಗಿರೋದು ನೋಡ್ರಮ್ಮ. ಮಾರಾಕಿದ್ರತ್ತ ಬಿಸಿಲು ಎಲ್ಲ ಮಾರಾಕಿದ್ರೆ ಕುರಿನ ಸುಮ್ಮನೆ ಗಂಡ ಹೆಂಟು ನಿಮ್ದಾಗಿರೋದು ನೋಡ್ರಿ. ಅದನ್ನೇ ನಮ್ಮ ಯಪ್ಪನ ಹೇಳೋದು. ಸುಸ್ಮಕಾಯಿನ ಹಂಗೆ ಅಂದಿದ್ದು. ನೋಡೋಣ ತಡಿ ಏನೇನಾಗುತ್ತೆ ಅಂತ. ನಮ್ಮ ದಡಮ್ಮಯ್ಯನು ಬೇಡ ಹೋಗ್ಬೇಡ್ರಿ ಅಂತೈತಿನ ದಿಂಗಿದ್ದಂಗೆ ಹೋಗಿ ಅವ್ರ ಮನೆಯಾಗೆ ಇರೋದು ಬೇಡ, ಸರಿ ಕಾಣಿಸೋಕ್ಕಿಲ್ಲ. ಬೆಂಗಳೂರ ಬೇರೆ ಹೋಗಿ ಇರೋಕ್ಕಾಗಲ್ಲ, ಇಲ್ಲಿ ಹಳ್ಳಿ ಜೀವನನೇ ಬೇರೆ, ಅಲ್ಲಿ ಜೀವನನೇ ಬೇರೆ. ಇವರಿಗೆ ಅಡ್ಜಸ್ಟ್ ಆಗಲ್ಲ. ಬೇಡ ಇನ್ನು ಸ್ವಲ್ಪ ದಿನ ಏನು ಚೆನ್ನಾಗಿದ್ದೀರಾ ಇರ್ರಿ ಅಂತೇಳಿ ನಮ್ಮ ದಡಮ್ಮಯ್ಯನು ಬೇಡ ಹೋಗ್ಬೇಡ್ರಿ ಅಂತೈತೆ. ನೋಡ್ಬೇಕು ಅವ್ರು ಏನೋ ನಿರ್ಧಾರ ತಗೊಂತಾರೇನೋ ಗೊತ್ತಿಲ್ಲ.
ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.